ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಮುಂದೆ ಬರುವಂಥ KS ಎಕ್ಸಾಮ್ ಆಗಲಿ, PSI, PDO ಎಲ್ಲ ಪರೀಕ್ಷೆಗಳಿಗೆ ಉಪಯೋಗವಾಗುವ ಕೆಲವು ಅನ್ವಯಿಕ ವಿಜ್ಞಾನ ಅಂದರೆ ಅಪ್ಲೈಡ್ ಸೈನ್ಸ್ ಬಗ್ಗೆ ಚರ್ಚೆ ಮಾಡೋಣ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಪಳೆಯುಳಿಕೆಗಳು ಮತ್ತು ಪ್ರಾಚೀನ ವಸ್ತು ಕಾಲನಿರ್ಣಯ ಮಾಡಲು ಉಪಯೋಗಿಸುವ ಸಾಧನ. ಇದನ್ನಂತೂ ಭಾಳ ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ. KS, PSI ಎಲ್ಲ ಎಕ್ಸಾಮ್ನಲ್ಲಿ ಕ್ವಶನ್ ಆಗಿದೆ. ಒಂದನೇದು ರೇಡಿಯೋ ಕಾರ್ಬನ್ ಪರೀಕ್ಷೆ, ತೂಕ ಮತ್ತು ಗಾತ್ರಗಳ ಅನುಪಾತ, ರಾಸಾಯನಿಕ ವಿಶ್ಲೇಷಣೆ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ರೇಡಿಯೋ ಕಾರ್ಬನ್ ಪರೀಕ್ಷೆ. ನೋಡಿರಿ, ಪ್ರಾಚೀನ ವಸ್ತು ಆಗಲಿ ಅಥವಾ ಪಳೆಯುಳಿಕೆ ಆಗಲಿ ಅದನ್ನು ಕಾಲ ನಿರ್ಣಯ ಮಾಡಲು ನಾವು C14 ಅಂದರೆ ಕಾರ್ಬನ್ 14 ಬಳಸ್ತೀವಿ. ನೋಡಿರಲಿ, ಕಾರ್ಬನ್ 14 ಬಳಸ್ತೀವಿ. ಇದರ ಜೊತೆ ಪೊಟ್ಯಾಸಿಯಮ್, ನೋಡಿರಿ ಪೊಟ್ಯಾಸಿಯಮ್ ಕೂಡ ಇದರ ಜೊತೆ ಬಳಸ್ತೀವಿ. ನೆನಪಿರ್ರಿ, ಕ್ವಶನ್ ಕೇಳ್ತಾನೆ ನಿಮಗೆ ಪ್ರಾಚೀನ ವಸ್ತು ಕಾಲ ನಿರ್ಣಯ ಮಾಡಲು ಬಳಸುವ ರಾಸಾಯನಿಕ ಯಾವುದು ಅಂತ ಕೇಳಿದರೆ ಒಂದು ರೇಡಿಯೋ ಕಾರ್ಬನ್, ಇನ್ನೊಂದು ಪೊಟ್ಯಾಸಿಯಮ್. ಈ ಎರಡನ್ನು ನಾವು ಪ್ರಾಚೀನ ವಸ್ತು ಕಾಲ ನಿರ್ಣಯ ಮಾಡಲು ಉಪಯೋಗಿಸುವ ಸಾಧನವಾಗಿದೆ. ನಂತರ ಎರಡನೇ ಪ್ರಶ್ನೆ, ಗಾಳಿಯ ಒತ್ತಡವನ್ನು ಅಳೆಯುವ ಸಾಧನ. ಗಾಳಿಯ ಒತ್ತಡವನ್ನು ಅಳೆಯುವ ಸಾಧನ ಬಾರೋಮೀಟರ್, ಅನಿಮೋಮೀಟರ್, ಅಲ್ಟಿಮೀಟರ್, ರಿಕ್ಟರ್ ಮಾನ. ಇದಕ್ಕೆ ಸರಿಯಾದ ಉತ್ತರ ಬಾರೋಮೀಟರ್. ನೋಡಿರಿ, ಗಾಳಿಯ ಒತ್ತಡವನ್ನು ಅಳೆಯುವ ಮಾನ ಅಂದರೆ ಬಾರೋಮೀಟರ್. ಅದೇ ರೀತಿ ವಾತಾವರಣದ ಒತ್ತಡ ಅಂತ ಕ್ವಶನ್ ಕೇಳಿದ್ರು ಕೂಡ ಅದಕ್ಕೆ ಸರಿಯಾದ ಉತ್ತರ ಬಾರೋಮೀಟರ್. ನಂತರ ಇಲ್ಲಿದೆ ನೋಡಿರಿ ಅನಿಮೋಮೀಟರ್. ಅನಿಮೋಮೀಟರ್ ಅಂತ ಕೇಳಿದರೆ ಇದು ಗಾಳಿಯ ವೇಗ. ನೋಡಿರಿ, ಅನಿಮೋಮೀಟರ್ ಗಾಳಿಯ ವೇಗ ಅಳೆಯಲು ಬಳಸುತ್ತೇವೆ. ಅನಿಮೋಮೀಟರ್ ಗಾಳಿಯ ವೇಗ. ಅದೇ ರೀತಿ ಅಲ್ಟಿಮೀಟರ್ ಇದೆ ನೋಡಿರಿ, ಇದು ವಿಮಾನದ ಎತ್ತರವನ್ನು ಅಳೆಯಲು ಬಳಸುವ ಸಾಧನ ಯಾವುದು ಅಂತ ಕ್ವಶನ್ ಕೇಳಿದರೆ ಅದು ಅಲ್ಟಿಮೀಟರ್. ಅದೇ ರೀತಿ ರೆಕ್ಟರ್ ಮಾನ ಇದು ಭೂಕಂಪದ ತೀವ್ರತೆ. ನೋಡಿರಿ, ಸಿಸ್ಮೋಗ್ರಾಫ್ ಭೂಕಂಪದ ಮಾನ ಅಳೆಯುತ್ತೆ. ಇದು ರೆಕ್ಟರ್ ಮಾನ ಭೂಕಂಪದ ತೀವ್ರತೆ. ನೆನಪಿರಲಿ, ಭೂಕಂಪದ ತೀವ್ರತೆ ರೆಕ್ಟರ್ ಮಾನ. ಇಷ್ಟೆಲ್ಲ ವಿಚಾರಗಳು ನೆನಪಿರಲಿ. ನಂತರ ಮೂರನೇ ಪ್ರಶ್ನೆ, ಸಮುದ್ರದ ಆಳದಲ್ಲಿರುವ ವಸ್ತುಗಳ ದಿಕ್ಕು ಮತ್ತು ದೂರ ಅಳೆಯುವ ಮಾನ ಅಥವಾ ಸಾಧನ. ಸಮುದ್ರದ ಆಳದಲ್ಲಿರುವ ವಸ್ತುಗಳ ದಿಕ್ಕು ಮತ್ತು ದೂರ ಅಳೆಯುವ ಮಾನ. ಮೊದಲನೇ ಆಪ್ಷನ್ ಪಾಲಿಗ್ರಾಫಿ, ಸೋನಾರ್, ಹೈಡ್ರೋಫೋನ್, ಲ್ಯಾಕ್ಟೋಮೀಟರ್. ಇದಕ್ಕೆ ಸರಿಯಾದ ಉತ್ತರ ಸೋನಾರ್. ನೋಡಿರಿ, ಸಮುದ್ರದ ಆಳದಲ್ಲಿರುವ ವಸ್ತುಗಳು ದಿಕ್ಕು ಮತ್ತು ದೂರ ಅಳೆಯುವ ಮಾನವಾಗಿದೆ. ಅದೇ ರೀತಿ ಪಾಲಿಗ್ರಾಫಿ ಇದು ಸುಳ್ಳನ್ನು ಪತ್ತೆಯುವ ಸಾಧನ. ಸುಳ್ಳನ್ನು ಪತ್ತೆ ಹಚ್ಚುವ ಸಾಧನ ಅಂತ ಕ್ವಶನ್ ಕೇಳಿದರೆ ಅದು ಪಾಲಿಗ್ರಾಫಿ. ಸುಳ್ಳನ್ನು ಪತ್ತೆ ಹಚ್ಚುವ ಸಾಧನ ಪಾಲಿಗ್ರಾಫಿ. ಅದೇ ರೀತಿ ಹೈಡ್ರೋಫೋನ್ ಇದೆ, ಇದು ನೀರಿನೊಳಗೆ ಶಬ್ದವನ್ನು ಅಳೆಯಲು. ನೋಡಿರಿ, ನೀರಿನೊಳಗೆ ಸಬ್ಮರೀನ್ ಇರ್ತಾವಲ್ಲ, ಅದರಲ್ಲಿ ಶಬ್ದವನ್ನು ಅಳೆಯಲು ಬಳಸುವ ಸಾಧನ ಅದು ಹೈಡ್ರೋಫೋನ್. ಅದೇ ರೀತಿ ಲ್ಯಾಕ್ಟೋಮೀಟರ್, ಇದು ಹಾಲಿನ ಸಾಂದ್ರತೆ. ಲ್ಯಾಕ್ಟೋಮೀಟರ್ ಹಾಲಿನ ಸಾಂದ್ರತೆ ಮತ್ತು ಮೊಸರಿನ ಸಾಂದ್ರತೆ ಎಲ್ಲವನ್ನು ಅಳೆಯಲು ಲ್ಯಾಕ್ಟೋಮೀಟರ್ ಬಳಸ್ತಾರೆ. ನೆನಪಿರಲಿ. ನಂತರ ರಬ್ಬರ್ ಗಟ್ಟಿಗೊಳಿಸಲು ಅಥವಾ ವಲ್ಕನೀಕರಣಕ್ಕೆ ಬಳಸುವ ರಾಸಾಯನಿಕ ಯಾವುದು. ನೋಡಿರಿ, ರಬ್ಬರ್ ಗಟ್ಟಿಗೊಳಿಸಲು ಅಥವಾ ವಲ್ಕನೀಕರಣಕ್ಕೆ ಬಳಸುವ ರಾಸಾಯನಿಕ ಯಾವುದು. ಆಪ್ಷನ್ ಎ ಎಥಿಲೀನ್, ಗಂಧಕ, ಎಥಿನಾಲ್, ಸಿಲ್ವರ್ ಅಯೋಡೈಡ್. ಇದಕ್ಕೆ ಸರಿಯಾದ ಉತ್ತರ ಗಂಧಕವನ್ನು ರಬ್ಬರ್ ಗಟ್ಟಿಗೊಳಿಸಲು ಅಥವಾ ವಲ್ಕನೀಕರಣಕ್ಕೆ ಬಳಸುವ ರಾಸಾಯನಿಕ ಅಥವಾ ಸಲ್ಫರ್ ಅಂತ ಕರಿತೀವಿ. ನೆನಪಿರಲಿ, ಗಂಧಕವನ್ನು ನಾವು ಸಲ್ಫರ್ ಅಂತ ಕರಿತೀವಿ. ಇದು ಕೂಡ ಕ್ವಶನ್ ಕೇಳಬಹುದು. ಗಂಧಕ ಅಂದರೂ ಒಂದೇ, ಸಲ್ಫರ್ ಅಂದರೂ ಒಂದೇ, ನೆನಪಿರಲಿ. ಅದೇ ರೀತಿ ಎಥಿಲೀನ್, ಇದನ್ನು ಕೃತಕವಾಗಿ ಹಣ್ಣನ್ನು ಮಾಗಿಸಲು ಬಳಸುವ ಸಾಧನ ಯಾವುದು ಅಂತ ಕೇಳಿದರೆ ಅದು ಎಥಿಲೀನ್. ಅದೇ ರೀತಿ ಎಥಿನಾಲ್, ಇದನ್ನು ಆಲ್ಕೋಹಾಲ್ ತಯಾರಿಕೆಯಲ್ಲಿ ಬಳಸುವ ಒಂದು ರಾಸಾಯನಿಕ ಕ್ರಿಯೆ ಯಾವುದು ಅಂತ ಕೇಳಿದರೆ ಅದು ಎಥಿನಾಲ್. ಅದೇ ರೀತಿ ಸಿಲ್ವರ್ ಅಯೋಡೈಡ್ ಇದು ಕೃತಕ ಮಳೆ ತರಿಸಲು ಅಥವಾ ಬರಿಸಲು. ಸಿಲ್ವರ್ ಅಯೋಡೈಡ್ ಅಥವಾ ಬೆಳ್ಳಿ ಅಯೋಡೈಡ್ ಅಂತ ಆಪ್ಷನಲ್ಲಿ ಕೊಡ್ತಾನೆ. ನೆನಪಿರಲಿ, ಕೃತಕ ಮಳೆ ಬರಿಸಲು ಸಿಲ್ವರ್ ಅಯೋಡೈಡ್. ನಂತರ ಐದನೇ ಪ್ರಶ್ನೆ, ಮೊಸರಿನಲ್ಲಿ ಕಂಡುಬರುವ ಆಮ್ಲ. ನೋಡಿರಿ, ಮೊಸರಿನಲ್ಲಿ ಕಂಡುಬರುವ ಆಮ್ಲ ಫಾರ್ಮಿಕ್ ಆಮ್ಲ, ಲ್ಯಾಕ್ಟಿಕ್ ಆಮ್ಲ, ಮಾಲಿಕ್ ಆಮ್ಲ, ಅಕ್ಸಾಲಿಕ್ ಆಮ್ಲ. ಇದಕ್ಕೆ ಸರಿಯಾದ ಉತ್ತರ ಲ್ಯಾಕ್ಟಿಕ್ ಆಮ್ಲ. ಮೊಸರಿನಲ್ಲಾಗಲಿ ಅಥವಾ ಹಾಲಿನಲ್ಲಿ. ನೋಡಿರಿ,
ಮೊಸರು ಹಾಲಿನಲ್ಲಿ ಕಂಡುಬರುವ ಆಮ್ಲ ಯಾವುದಂತ ಕ್ವಶನ್ ಕೇಳಿದರೆ ಅದು ಲ್ಯಾಕ್ಟಿಕ್ ಆಮ್ಲ. ಅದೇ ರೀತಿ ಫಾರ್ಮಿಕ್ ಆಮ್ಲ ಇರುವೆ ಕಚ್ಚಿದಾಗ ನೆನಪಿರಲಿ, ಇರುವೆ ಕಚ್ಚಿದಾಗ ಬಿಡುಗಡೆಯಾಗುವ ಆಮ್ಲ ಯಾವುದಂತ ಕ್ವಶನ್ ಕೇಳಿದರೆ ಅದು ಫಾರ್ಮಿಕ್ ಆಮ್ಲ. ಅದೇ ರೀತಿ ಮಾಲಿಕ್ ಆಮ್ಲ ಇದು ಸೇಬು ಹಣ್ಣು ನೋಡ್ರಿ ಆ್ಯಪಲಲ್ಲಿ ಕಂಡು ಬರ್ತೈತಿ. ಸೇಬು ಹಣ್ಣಿನಲ್ಲಿ ಕಂಡುಬರುವ ಆಮ್ಲ ಯಾವುದಂತ ಕ್ವಶನ್ ಕೇಳಿದರೆ ಅದು ಮಾಲಿಕ್ ಆಮ್ಲ. ನಂತರ ಆಕ್ಸಾಲಿಕ್ ಆಮ್ಲ ಇದು ಟೊಮಾಟೊ ನೋಡ್ರಿ, ಟೊಮಾಟೊಲ್ಲಿ ಕಂಡುಬರುವ ಆಮ್ಲ ಆಕ್ಸಾಲಿಕ್ ಆಮ್ಲ ನೆನಪಿರಲಿ. ನಂತರ 6ನೇ ಪ್ರಶ್ನೆ, ವಿನೆಗರಲ್ಲಿ ಕಂಡುಬರುವ ಆಮ್ಲ ಯಾವುದು? ವಿನೆಗರಲ್ಲಿ ಕಂಡುಬರುವ ಆಮ್ಲ ಯಾವುದು? ಟಾಟಾರಿಕ್ ಆಮ್ಲ, ಅಸಿಟಿಕ್ ಆಮ್ಲ, ಹೈಡ್ರೋಕ್ಲೋರಿಕ್ ಆಮ್ಲ, ಕಾರ್ಬನಿಕ್ ಆಮ್ಲ. ಇದಕ್ಕೆ ಸರಿಯಾದ ಉತ್ತರ ಅಸಿಟಿಕ್ ಆಮ್ಲ. ನೋಡ್ರಿ ವಿನೆಗರಲ್ಲಿ ಅಸಿಟಿಕ್ ಆಮ್ಲ ಕಂಡುಬರುತ್ತದೆ. ಅದೇ ರೀತಿ ಟಾಟಾರಿಕ್ ಆಮ್ಲ ಹುಣಸೆ ಹಣ್ಣು ನೋಡ್ರಿ, ಟಾಟಾರಿಕ್ ಆಮ್ಲ ಹುಣಸೆ ಹಣ್ಣು ನೆನಪಿರಲಿ. ಸಿಟ್ರಿಕ್ ಆಮ್ಲ ಕಂಡುಬರುವುದಿಲ್ಲ ಹುಣಸೆ ಹಣ್ಣಲ್ಲಿ, ಟಾಟಾರಿಕ್ ಆಮ್ಲ ಕಂಡು ಬರ್ತೈತಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನಂತರ ಇಲ್ಲಿ ನೋಡಿ ಹೈಡ್ರೋಕ್ಲೋರಿಕ್ ಆಮ್ಲ ಇದು ಜಠರ, ಮಾನವನ ಜಠರದಲ್ಲಿ ಕಂಡುಬರೋ ಆಮ್ಲ ಯಾವುದು ಅಂತ ಭಾಳ ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ, ಅದು ಹೈಡ್ರೋಕ್ಲೋರಿಕ್ ಆಮ್ಲ. ನಂತರ ಇದು ಕಾರ್ಬನಿಕ್ ಆಮ್ಲ ಇದು ತಂಪು ಪಾನೀಯ ನಾವು ಕುಡಿತೀವಲ್ಲ ಕೋಲ್ಡ್ ಡ್ರಿಂಕ್ಸಲ್ಲಿ, ಅದರಲ್ಲಿ ಕಾರ್ಬನಿಕ್ ಆಮ್ಲ ಕಂಡುಬರುತ್ತದೆ ಅಥವಾ ತಂಪು ಪಾನೀಯ ಅಂತ ಆಪ್ಷನಲ್ಲಿ ಕೊಡ್ತಾನೆ, ನೆನಪಿರಲಿ. ನಂತರ ಬಲದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ಬಲದ ಅಂತಾರಾಷ್ಟ್ರೀಯ ಏಕಮಾನ ಪಾಸ್ಕಲ್, ಜೂಲ್, ವ್ಯಾಟ್, ಓಮ್. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಬಲದ ಅಂತಾರಾಷ್ಟ್ರೀಯ ಮಾನ ಅಂತಂದರೆ ನ್ಯೂಟನ್. ಇರಲಿ ಆಪ್ಷನ್ ಇಲ್ಲ, ನ್ಯೂಟನ್. ಬಲದ ಅಂತಾರಾಷ್ಟ್ರೀಯ ಮಾನ ನ್ಯೂಟನ್. ಅದೇ ರೀತಿ ಪಾಸ್ಕಲ್ ಇದೆಯಲ್ಲ ಇದು ಒತ್ತಡದ ಅಂತಾರಾಷ್ಟ್ರೀಯ ಮಾನ, ಒತ್ತಡದ ಅಂತಾರಾಷ್ಟ್ರೀಯ ಮಾನ ಪಾಸ್ಕಲ್. ಅದೇ ರೀತಿ ಉಷ್ಣದ ಅಂತಾರಾಷ್ಟ್ರೀಯ ಮಾನ ಅಂತ ಕ್ವಶನ್ ಕೇಳ್ತಾನೆ, ಉಷ್ಣದ ಅಂತಾರಾಷ್ಟ್ರೀಯ ಮಾನ ಜೌಲ್. ನಂತರ ಓಮ್ ಇದೆಯಲ್ಲ ಇದು ವಿದ್ಯುತ್ ರೋಧದ ಅಂತಾರಾಷ್ಟ್ರೀಯ ಮಾನ ಅಂತ ಕೇಳಿದರೆ ಓಮ್. ನೋಡ್ರಿ ಬಲದ ಅಂತಾರಾಷ್ಟ್ರೀಯ ಮಾನ ನ್ಯೂಟನ್ ನೆನಪಿರಲಿ. ಬಲದ ಅಂತಾರಾಷ್ಟ್ರೀಯ ಮಾನ ನ್ಯೂಟನ್ ಕ್ವಶನ್ ಕೇಳ್ತಾ ಬರ್ತಾನೆ, ನೆನಪಿರಲಿ. ನಂತರ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಮಾಡುವುದು. ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಮಾಡುವುದು ಹೀಟರ್, ಬಲ್ಬ್, ಡೈನಮೋ, ಮೈಕ್ರೋಫೋನ್. ಇದಕ್ಕೆ ಸರಿಯಾದ ಉತ್ತರ ಬಲ್ಬ್ ನೋಡ್ರಿ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತದೆ. ಅದೇ ರೀತಿ ಹೀಟರ್ ಇದೆ ನೋಡ್ರಿ, ಇದು ವಿದ್ಯುತ್ ಶಕ್ತಿಯನ್ನು ಶಾಖ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತದೆ. ನೋಡ್ರಿ ಹೀಟರ್ ವಿದ್ಯುತ್ ಶಕ್ತಿಯನ್ನು ಶಾಖ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತದೆ, ನೆನಪಿರಲಿ. ನಂತರ ಡೈನಮೋ ಇದೆಯಲ್ಲ ಇದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತದೆ. ನೋಡ್ರಿ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತದೆ ಡೈನಮೋ. ನಂತರ ಮೈಕ್ರೋಫೋನ್ ಇದೆಯಲ್ಲ ಇದು ಶಬ್ದ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತದೆ. ಮೈಕ್ರೋಫೋನ್ ಶಬ್ದ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತದೆ, ನೆನಪಿರಲಿ. ನಂತರ ಜ್ವರ ನಿವಾರಕ್ಕೆ ಬಳಸುವುದು ಅಂದರೆ ಜ್ವರ ಬಂದಾಗ ಯಾವ ಟ್ಯಾಬ್ಲೆಟ್ ಬಳಸ್ತಾರೆ ಅಂತ ಕ್ವಶನ್ ಕೇಳ್ತಿದ್ದಾನೆ. ಆಸ್ಪರಿನ್, ಪ್ಯಾರಾಸಿಟಮಲ್, ಪೆನ್ಸಿಲಿನ್, ಡೆಟಾಲ್. ಇದಕ್ಕೆ ಸರಿಯಾದ ಉತ್ತರ ಪ್ಯಾರಾಸಿಟಮಲ್. ನೋಡ್ರಿ ಜ್ವರ ನಿವಾರಣೆಗೆ ಬಳಸುವ ಒಂದು ಟ್ಯಾಬ್ಲೆಟ್ ಯಾವುದು ಅಂತ ಕ್ವಶನ್ ಕೇಳಿದರೆ ಅದು ಪ್ಯಾರಾಸಿಟಮಲ್. ಅದೇ ರೀತಿ ಆಸ್ಪರಿನ್ ಇದೆಯಲ್ಲ ಇದೊಂದು ನೋವು ನಿವಾರಕ. ನೋಡಲಿ ನೋವು ನಿವಾರಕ ಯಾವುದು ಅಂತ ಕ್ವಶನ್ ಕೇಳಿದರೆ ಅದು ಆಸ್ಪರಿನ್, ನೋವು ನಿವಾರಕ. ನಂತರ ಪೆನ್ಸಿಲಿನ್ ಇದೆಯಲ್ಲ ಇದೊಂದು ಆಂಟಿಬಯೋಟಿಕ್ ಇಂಜೆಕ್ಷನ್ ಇರುತ್ತೆ, ಆಂಟಿಬಯೋಟಿಕ್ ಒಂದು ಸೂಜಿ ಅಥವಾ ಇಂಜೆಕ್ಷನ್, ನೆನಪಿರಲಿ. ನಂತರ ಡೆಟಾಲ್ ಗೊತ್ತಿದೆ ನಿಮಗೆಲ್ಲ, ಕ್ರಿಮಿನಾಶಕಕ್ಕೆ ನಾವು ಯೂಸ್ ಮಾಡ್ತೀವಿ. ಕ್ರಿಮಿನಾಶಕ ಸಿಂಪಡಿಸಲು ಡೆಟಾಲ್ ಯೂಸ್ ಮಾಡ್ತೀವಿ, ಕ್ರಿಮಿನಾಶಕವನ್ನು ನಾಶಗೊಳಿಸಲು. ನಂತರ ದ್ರಾಕ್ಷಿ ಬೆಳೆ ಉತ್ಪಾದನೆಗೆ ಏನೆಂದು ಕರೆಯುತ್ತಾರೆ? ಇದಂತೂ ಭಾಳ ಸಲ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ. ಎಪಿಕಲ್ಚರ್, ವಿಟಿಕಲ್ಚರ್, ಸೆರಿಕಲ್ಚರ್, ಹೈಡ್ರೋಪೋನಿಕ್ಸ್. ಇದಕ್ಕೆ ಸರಿಯಾದ ಉತ್ತರ ವಿಟಿಕಲ್ಚರ್. ನೋಡ್ರಿ ದ್ರಾಕ್ಷಿ ಬೆಳೆಯ ಉತ್ಪಾದನೆಗೆ ವಿಟಿಕಲ್ಚರ್ ಅಂತ ಕರಿತೀವಿ. ಅದೇ ರೀತಿ ಎಪಿಕಲ್ಚರ್ ಅಂದರೆ ಜೇನು ಸಾಗಾಣಿಕೆ. ನೋಡ್ರಿ ಜೇನು ಸಾಗಾಣಿಕೆ ಎಪಿಕಲ್ಚರ್. ಅದೇ ರೀತಿ ಸೆರಿಕಲ್ಚರ್ ಅಂದರೆ ರೇಷ್ಮೆ ಹುಳುಗಳ ಸಾಗಾಣಿಕೆ ಸೆರಿಕಲ್ಚರ್. ಅದೇ ರೀತಿ ಹೈಡ್ರೋಪೋನಿಕ್ಸ್ ಅಂದರೆ ನೀರಿನಲ್ಲಿ ಸಸ್ಯ ಬೆಳೆಯುವ ಒಂದು ವಿಧಾನ, ಅಂದರೆ ಮಣ್ಣಿಲ್ಲದೆ ಕೇವಲ ನೀರಿನಲ್ಲಿ ಸಸ್ಯ ಬೆಳೆಯುವ ವಿಧಾನಕ್ಕೆ ನಾವು ಹೈಡ್ರೋಪೋನಿಕ್ಸ್ ಅಂತ ಕರಿತೀವಿ. ಇಷ್ಟೆಲ್ಲ ಮಾಹಿತಿನೂ ಅನ್ವಯಿಕ ವಿಜ್ಞಾನದ ಬಗ್ಗೆ ತಿಳಿದಿರಲೇಬೇಕು. ಯಾಕಂದರೆ ಯಾವುದೇ ಎಕ್ಸಾಮ್ ಬರ್ರಿ ಅನ್ವಯಿಕ ವಿಜ್ಞಾನದ ಬಗ್ಗೆ ಕೆಲವೊಂದು ಪ್ರಮುಖ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಆದ್ದರಿಂದ ನನ್ನ ಹಿಂದಿನ ತರಗತಿಯಲ್ಲೂ ಕೂಡ ನಾನು ಕ್ಲಾಸ್ ಮಾಡಿದ್ದೀನಿ, ದಯವಿಟ್ಟು ಯಾರು ನೋಡಿಲ್ಲ ಎಲ್ಲ ತರಗತಿಗಳನ್ನು ನೋಡಿ. ಮತ್ತು ನಿಮಗೆ ಯಾವುದಾದ್ರು ಕ್ಲಾಸ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ.
ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.